ಮರುಗುಬಾಯಿ ದೇವಿಯ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ನೀವೆಲ್ಲರ ಪಾವನರಾಗೋಣ. ಗುಡಿಯ ಮತ್ತು ದೇವಿಯ ಬಗ್ಗೆ ಹೇಳಬೇಕಂದ್ರೆ ಒಂದು ಇತಿಹಾಸವೇ ಇದೆ. ಇದರ ಬಗ್ಗೆ ಈ ಗುಡಿ ಬಗ್ಗೆ, ಆಮೇಲೆ ಈ ದೇವತೆಯ ಪವಾಡದ ಬಗ್ಗೆ ಎಷ್ಟು ಹೇಳಿದರೂ ತೀರದು, ಎಷ್ಟು ಪುಸ್ತಕಗಳನ್ನು ಬರೆದರೂ ಸಹ ತೀರದು. ಈ ದೇವಿಯ ಜಾತ್ರೆಯನ್ನು ಪ್ರತಿ 3 ವರ್ಷಕ್ಕೊಮ್ಮೆ 4 ದಿನ ಅಂತೂ ತುಂಬಾ ಅದ್ಭುತವಾಗಿ ಮಾಡ್ತಾರೆ. ನಾನಂತೂ ನನ್ನ ಹುಟ್ಟಿದಾಗಿಂದ ಇಲ್ಲಿವರೆಗೂ ನೋಡಿರಲೇ ಇಲ್ಲ. ನೋಡಿ, ಅದರ ಒಂದೊಂದು ತುಣುಕನ್ನು ನಾನು ತೋರಿಸ್ತಾ ಇದ್ದೀನಿ. ಜಾತ್ರೆಯ ದಿನ ಎಲ್ಲರೂ ಮನೆ ಮುಂದೆ ಇಷ್ಟು ದಾರಿಯಲ್ಲಿ ಸಣ್ಣ ದಾರಿ ಐತಿ, ಆ ದಾರಿಯೊಳಗೆ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾರೆ. ಅಲ್ಲಲ್ಲಿ ಪಾಟ್ಗಳನ್ನಿಟ್ಟ ಸಣ್ಣ ಸಣ್ಣ ಹೂವು ಎಷ್ಟು ಚಂದ ಬೆಳೆಸ್ಬಿಡ್ತಾರೆ. ಅದೇ ರೀತಿ ಇಲ್ಲಿ ನೋಡಿ, ದಾಸವಾಳ ಈಟ ಪಾಟ್ ಒಳಗೆ ಹಾಕಿ ಅಲ್ಲೇ ಆ ದೇವಿಯ ಗುಡಿ ಮರುಗುಬಾಯಿ ಪಾದಗಟ್ಟಿ ಅಂತಾರಲ್ಲ, ಅಲ್ಲೇ ನೀರೈತಿ ಪಾದಗಟ್ಟಿಗೆ. ನೋಡಿ ಗುಡಿ ಎಷ್ಟು ಚೆಂದ ಐತೆ ಅಂದ್ರೆ ಅಷ್ಟೊಂದು ಅದ್ಭುತ. ಈ ದೇವಸ್ಥಾನದ ಸುತ್ತಲೂ ಅಷ್ಟೊಂದು ಪ್ರಶಾಂತ ವಾತಾವರಣ ಇರ್ತೈತೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಅಂತೂ ತುಂಬಾ ಸಿಗುತ್ತದೆ. ಮತ್ತು ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಬಹಳ ಅದ್ಭುತನೇ ಇದೆ ಅಂತ ಹೇಳ್ಬೋದು. ಇಲ್ಲಿ ಸುತ್ತಲೂ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ. ದೇವಿಯ ಜಾತ್ರೆ ಉತ್ಸವಕ್ಕೆ ಮಹಾರಾಷ್ಟ್ರದಿಂದ ಜನ ಬರುತ್ತಾರೆ. ಹೂವು ದೇವಿಗೆ ಅರ್ಪಿಸಿ ಅದರ ಎಲೆಗಳನ್ನು ಔಷಧಿಯಾಗಿ ತಯಾರಿಸ್ತಾರೆ. ಔಷಧಿಯಾಗಿ ಯಾವ ರೀತಿ ಅಂತಂದರೆ, ಔಷಧಿಯ ಗುಣವಾಗಿ ಯಾವ ರೀತಿ ಅಂತಂದರೆ, ಬೆಳಗಿನ ಜಾವದಲ್ಲಿ ಸ್ವಲ್ಪ ಬಿಸಿ ನೀರಿಗೆ ಇದನ್ನು ಅರೆದ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದರಿಂದ ಹಿಂದಿನ ಕಾಲದ ಅಜ್ಜಿಯರು ಹೇಳುತ್ತಿದ್ದರು, ತುಂಬಾ ಉಪಯೋಗವಾಗುತ್ತೆ. ಸುಂದರವಾಗಿ ಕಾಣ್ತಾ ಇದ್ದಾಳೆ ನೋಡಿ. ಡೈಲಿನೂ ಪೂಜೆ ಮಾಡ್ತಾರೆ. ಈ ಪೂಜೆ ಮಾಡುವ ಗಂಟೆ ನಾದ, ಆಮೇಲೆ ಈ ಒಂದು ದೇವಿಯ ದೈವ ಭಕ್ತಿಯನ್ನು ನಾವು ಕಿವಿಗೆ ಕೇಳಿಸಿಕೊಂಡ್ರೆ ನಮ್ಮ ಜೀವನವೇ ಪಾವನವಾಗುತ್ತದೆ ಅಂತ ಹೇಳ್ಬೋದು. ಇಲ್ಲಿ ನೀವು ಸಹ ಬಂದು ಈ ಜಾತ್ರೆಯನ್ನು ನೋಡಿ ಕಣ್ತುಂಬಿಕೊಳ್ಳಿ. ನೋಡಿ ಯಾವ ರೀತಿ, ನೋಡಿ ಈ ದೇವಿಯ ಅಲಂಕಾರವನ್ನು ನೋಡಲು ಕಣ್ಗಳೆರಡು ಸಾಲದು. ಈ ದೇವಿಯ ಪೂಜೆಯನ್ನು ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಅತ್ಯಂತ ಅಲಂಕಾರಿತವಾಗಿ ನಾದ ಹಾಗೂ ಭಜನಾ ಪದಗಳು, ಆಮೇಲೆ ಡಮರು, ಗಂಟೆ ನಾದ, ಬೆಳಗಿನ ಜಾವ ಹಕ್ಕಿಗಳ ಚಿಲಿಪಿಲಿಯ ಸುಂದರ ಕಲರವದಲ್ಲಿ ಅತ್ಯಂತ ಸುಂದರವಾಗಿ ಈ ಪೂಜೆಯನ್ನು ಮಾಡುತ್ತಾರೆ. ಈ ದೇವಿಯ ಅಲಂಕಾರವಂತೂ ಮಹಾನವಮಿಯಲ್ಲಿ ತುಂಬಾ ಅದ್ಭುತವಾಗಿರುತ್ತದೆ. ಈ ಒಂದು ಗುಲಾಬಿ ಹೂವಿದೆ, ಅದು ಪಕ್ಕಕ್ಕೇ ಇದೆ. ಕಾರ್ತಿಕ ಮಾಸದಲ್ಲಂತೂ ದೀಪೋತ್ಸವ ಆಚರಿಸ್ತಾರೆ, ಅಷ್ಟು ಅದ್ಭುತವಾಗಿ ಆಚರಿಸ್ತಾರೆ. ನಾನು ಸಹ ಈ ಮರುಗುಬಾಯಿ ದೇವಸ್ಥಾನ ಬೇರೆ ದೇಶದಲ್ಲಿ ಮಾತ್ರವಿದೆ ಅಂದ್ಕೊಂಡಿದ್ದೆ, ಬಟ್ ಈ ದೇಶದಲ್ಲಿಯೂ ಆಚರಣೆ ಮಾಡುತ್ತಾರೆ. ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಅಷ್ಟೊಂದು ಅದ್ಭುತವಾಗಿ ದೇವಿಯ ವಿನ್ಯಾಸವನ್ನು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಯಾವ ಕಾಲದಲ್ಲಿ ಮಾಡಿದ್ದಾರೋ ಏನು. ಇದನ್ನು ನೋಡುವ ಭಾಗ್ಯ ನಮಗೂ ದೊರೆತಿದೆಯಲ್ಲ, ಅದು ನಿಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಇದು ಮರುಗುಬಾಯಿ ದೇವಸ್ಥಾನ. ನಮ್ಮ ಕಡೆ ಎಲ್ಲ ಕಡಿಮೆ, ಮರಿಯಮ್ಮನ ಗುಡಿ ಜಾಸ್ತಿ. ಮರುಗುಬಾಯಿ ನೋಡಿ, ಒಂದೇ ಕಟ್ಟಡದಲ್ಲಿ ಎಷ್ಟೊಂದು ವಿನ್ಯಾಸಗಳಿಂದ ಗುಡಿಗಳನ್ನು ಕೆತ್ತಲ್ಪಟ್ಟಿರ್ತಾರೆ. ಶಂಕುವಿನ ಆಕಾರಗಳು, ಮತ್ತು ಓಂ ಆಕಾರ, ಶಿವನ ತ್ರಿಶೂಲ ನೋಡಿ ಯಾವ ರೀತಿ, ಶಂಕುವಿನ ಆಕಾರ. ಇದೇ ರೀತಿ ನಾನಾ ವಿನ್ಯಾಸಗಳಿಂದ ಈ ಕ್ಷೇತ್ರಗಳ ಅತ್ಯಂತ ವಿನ್ಯಾಸಗಳಿಂದ ಕೆತ್ತಲ್ಪಟ್ಟಿರುತ್ತೆ. ಈ ತಾಯಿಯ ಒಂದು ಪಲ್ಲಕ್ಕಿ, ಅಂದರೆ ಜಾತ್ರಾ ಸಮಯದಲ್ಲಿ ತಾಯಿಯನ್ನು ತೆಗೆದುಕೊಂಡು ಮೆರವಣಿಗೆ ಹೋಗುವಂತಹ. ನಿಮಗೂ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.